ಆಗಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬಾ ಅಂತ ಕಳಿಸಿದ್ರೆ ಬೆಳಗ್ಗೆ ಬಂದು ಯಾರಿಲ್ಲ ಬೆಳಿಗ್ಗೆ ಡ್ಯೂಟಿ ಡಾಕ್ಟರ್ ಯಾರು ಇರಲಿಲ್ಲ. ನೆನ್ನೆನೇ ಹೇಳ್ಬೇಕಾಯ್ತು ಅವ್ರು ಇಲ್ಲ ಆಗುತ್ತೆ ಆಗಲ್ಲ ಹಿಂಗಾಗಿದೆಯಲ್ಲ ಬೇರೆ ಕಡೆ ಹೋಗಿ ಅಂತ ಅವ್ರೇನು ಹೇಳ್ತಿಲ್ಲ. ಇವ್ರ ಮನೆಯವ್ರಿಗೆ ಸಂಬಂಧಪಟ್ಟಂಗೆ ಯಾರಿಲ್ಲ. ಡ್ಯೂಟಿ ಡಾಕ್ಟರ್ ಯಾರಿಲ್ಲ. ನೋಡಿ ಸ್ನೇಹಿತರೆ, ಇದು ನನ್ನ ಮಗ ಮಾಮ ಅಂತ ಬಂದ್ವಪ್ಪ. ನೆನ್ನೆಲ್ಲ ಹಾಸ್ಪಿಟ್ಲ್ ಆಗಿದ್ವಪ್ಪ. ಉದಾಟ ತೊಂದ್ರೆ ಮೇಡಮ್ ಅಂದಿದ್ದಕ್ಕೆ ಮಗ ಜಗುತ್ತಾಗಿ ಅಂದ್ಬಿಟ್ರಪ್ಪ. ನೆನ್ನೆ ಅಡ್ಮಿಟ್ ಮಾಡಿ ಮಗ ತಂದಿದ್ರಿ. ಇವತ್ತು ನನ್ನ ಬಂಗಾರ ಉಳಿಯೋಳು. ಅಯ್ಯಯ್ಯೋ ನನ್ನ ಮಗ ನೋಡ್ರಿ, ನನ್ನ ಮಗನ ನನ್ನ ಮಗ ನನ್ನ ಮಗ ನನ್ನ ಬಂಗಾರ ನನ್ನ ಮಗ ನನ್ನ ಮಗ ಕೊಡ್ರು. ನೆನ್ನೆಲ್ಲ ಚೆನ್ನಾಗಿತ್ತು, ಏನಿಲ್ಲ ಅನ್ಬಿಟ್ರಪ್ಪ. ತಿಳ್ಕೊಂಡ್ವಿ. ಸ್ನೇಹಿತರೆ, ಆತ್ಮೀಯರೇ, ಎಲ್ಲ ನನ್ನ ಭೀಮ ಬಂಧುಗಳೇ, ಎಲ್ರಿಗೂ ಜೈ ಭೀಮ್. ಏನಿವತ್ತು ಸುಮಾರು ವರ್ಷಗಳಿಂದ ನಾನು ಹೇಳ್ತಾನೆ ಇದ್ದೆ ನೋಡಿ, ಇದು ತಾಯಿ ಮಕ್ಕಳ ಆಸ್ಪತ್ರೆ, ಸಾರ್ವಜನಿಕ ತಾಯಿ ಮಕ್ಕಳ ಆಸ್ಪತ್ರೆ ದೊಡ್ಡಬಳ್ಳಾಪುರ. ಏನಿಲ್ಲಿ DHO ಮತ್ತೆ THO ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಮತ್ತೆ ತಾಲೂಕ್ ಹೆಲ್ತ್ ಆಫೀಸರ್ ಏನ್ ಮಾಡ್ತಾ ಇದ್ದೀರಾ ನೋಡಿ. ನಿನ್ನೆ ಬಂದಿದ್ದಾರಂತೆ ಒಂದು ತಾಯಿ ಆಗುವಂತಹ ಒಂದು ಗರ್ಭಿಣಿ, ಆ ಮಗು ಹೊಟ್ಟೆನಲ್ಲೇ, ಮತ್ತೆ ಆ ತಾಯಿ ಇವತ್ತು ಸತ್ತಿದ್ದಾರೆ. ಬೇಜವಾಬ್ದಾರಿತನದಿಂದ ಇಲ್ಲಿ ಅಧಿಕಾರಿಗಳಿಲ್ಲ, ವರ್ತಿಸಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ನಿನ್ನೆನೆ ಬಂದಿದ್ದಾರೆ ಇಲ್ಲಿ ಹಾಸ್ಪಿಟಲ್ಗೆ. ನಿನ್ನೆ ಬಂದ್ಮೇಲೆ ನಾರ್ಮಲ್ ಡೆಲಿವರಿ ಆಗುತ್ತೆ, ನಾಳೆ ಹೋಗಿ ಅಂತ ಡೇಟ್ ಕೊಡ್ತಾರಂತೆ. ಆದ್ರೆ ಇವತ್ತು ಬಂದ್ರೆ ಇವತ್ತು ಆ ತಾಯಿ ಇಲ್ಲ, ಗರ್ಭಿಣಿ ಹೆಂಗಸು ಸಾವನ್ನಪ್ಪಿದ್ದಾರೆ. ಕಾರಣ ಇಲ್ಲಿನ ವ್ಯವಸ್ಥೆ. ಏನೇ ಒಂದು ಮೆಡಿಸಿನ್ ಬೇಕಾದ್ರೂ ಹೊರಗಡೆ ಬರ್ಕೊಡ್ತಾರೆ, ನಮ್ಮಲ್ಲಿ ಇದ್ರೆ ಮಾತ್ರ ಕೊಡ್ತೀವಿ, ಇಲ್ಲ ಅಂದ್ರೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೊರಗಡೆ ತರಬೇಕು. ಆದ್ರೆ ಇವತ್ತು ನೋಡಿ ಏನಾಗಿದೆ ಅಂದ್ರೆ, ಇಲ್ಲಿನ ಏನು ಒಂದು ಡಾಕ್ಟರ್, ಡ್ಯೂಟಿ ಡಾಕ್ಟರ್ಗಳು ಯಾರು ಇಲ್ವಂತೆ. ಚಿಕಿತ್ಸೆ ನೀಡ್ಲಿಕ್ಕೆ ಅಂತ ಡಾಕ್ಟರ್ಗಳು ಯಾರು ಇಲ್ಲ ಅಂದ್ಮೇಲೆ ಈ ಒಂದು ಹಾಸ್ಪಿಟಲ್ ಏನಕ್ಕೆ? ಯಾರು ಈ ಆಡಳಿತ ವ್ಯವಸ್ಥೆ ಖಂಡಿಸೋರು ಯಾರು? ನೋಡಿ, ಸಾರ್ವಜನಿಕ ಏನು ಒಂದು ಹಾಸ್ಪಿಟಲ್ ಇದೆ, ಇಲ್ಲಿ ಬರೋದು ಎಲ್ಲ ಕಡು ಬಡವರು, ಎಲ್ಲ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, SC ST ಸಮುದಾಯದವರು. ಆದ್ರೆ ಇವತ್ತು ಇಲ್ಲಿ ಒಂದು ಗರ್ಭಿಣಿ ಹೆಂಗಸು ಸಾವನ್ನಪ್ಪಿದ್ದಾರೆ. ಇದಕ್ಕೆ DHO ಕಾರಣನಾ, THO ಕಾರಣನಾ? ನೋಡಿ ಕೇಳೋಣ ಬನ್ನಿ. ಸಂಬಂಧಿಕರು ಎಲ್ಲಾಗಿದ್ದಾರೆ ಅನ್ನೋದು ಇವ್ರ ಪ್ರಶ್ನೆ ಆಗಿದೆ. ನಮ್ಗೆ ಆದಂತ ಅನ್ಯಾಯ ಎಷ್ಟೋ ಪ್ರಕರಣಗಳು ಈ ಹಾಸ್ಪಿಟಲ್ಗಳಲ್ಲಿ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬಾರದೆ ಮೂಲೆ ಗುಂಪಾಗಿ ಉಳಿದಿದೆ ಅನ್ನೋದು ನಮ್ಮ ಪ್ರಶ್ನೆಯಾಗಿ ಉಳಿದಿದೆ. ಇಲ್ಲಿ ಎಲ್ಲರೂ ಪ್ರಶ್ನೆ ಇಷ್ಟೇ, ಏನು ಈ ಅವ್ಯವಸ್ಥೆಯನ್ನ ಖಂಡಿಸಿ ನಾವು ಸಹ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ. ಆದ್ರೆ ಈ ದಿನ ನಡೆದಂತಹ ಘಟನೆ, ಇದಕ್ಕೆ DHO ಕಾರಣ ಆಗ್ತಾರ? ನೇರವಾಗಿ ಅವರೇ ಕಾರಣ. ಇದಕ್ಕೆ DHO ಅವರೇ ಕಾರಣ. ಅವ್ರ ಮೇಲೆ ನೇರವಾಗಿ FIR ನ ದಾಖಲು ಮಾಡಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ತನಿಖೆ ಒಳಪಡಿಸಬೇಕು. ಏನಿವತ್ತು ಇವು ನೊಂದ ಕುಟುಂಬ ಇದೆ, ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಏನು ನೊಂದಿದರೆ ಈ ಕುಟುಂಬದ ಪರವಾಗಿ ನಾವು ಇವತ್ತೇ ಇಲ್ಲಿ ಕುತ್ಕೊಂಡು ಧರಣಿ ಮಾಡ್ತೀವಿ ಅಂತ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದೀವಿ. ಇನ್ನ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಈ ಒಂದು ಹಾಸ್ಪಿಟಲ್ ಇಂದ ಅನ್ಯಾಯಕ್ಕೊಳಗಾಗಿದ್ದಾರೆ, ಅನ್ಯಾಯ ಆಗಿದೆ, ಅವ್ರು ಬಂದಾಗ ಯಾವೇ ಡ್ಯೂಟಿ ಡಾಕ್ಟರ್ ಇಲ್ಲ, ಯಾರು ಪೇಷಂಟ್ ಬಂದಾಗ ಡ್ಯೂಟಿ ಡಾಕ್ಟರ್ ಇಲ್ಲ. ಏನಾಗಿದೆ, ಏನೀಗ ಇವತ್ತು ಸತ್ತಿದ್ದಾರೆ, ಆ ಗೃಹಿಣಿನ ತಾಯಿ ಕಾರ್ಡ್ ಇದೆ,
ಪ್ರತಿ ವಾರದಲ್ಲಿ ಅಥವಾ ಏನೋ ಡಾಕ್ಟರ್ ಹೇಳಿದಾಗ ಸೆಂಟ್ರ್ ಜಿಪ್ಪಲ್ಲಿ ಇಲ್ಲೇ ಒಂದು ಅದನ್ನ ಚೆಕ್ಅಪ್ ಮಾಡ್ತಿದ್ದಾರೆ, ಇಲ್ಲೇ ತಪಾಸಣೆ ಮಾಡ್ತಿದ್ದಾರೆ. ಡಾಕ್ಟರ್ಸೇ ಹೇಳಿದ್ದಾರೆ ಸೆಂಟ್ರ್ ಜಿಪ್ 15ನೇ ತಾರೀಕು ಇಲ್ಲೇ ಇದೆ. ಮಾಡಿದ್ರೆ ಮಾಡ್ರಿ. ಇವತ್ತೆಲ್ಲ ಘಟನೆ ಏನ್ ಮಾಡಿ ಏನು ಪರಿಹಾರ ಕೊಡಬೇಕು ಅಷ್ಟು ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿಗಳು ಮತ್ತೆ ಆರೋಗ್ಯ ಮಂತ್ರಿಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ದಯವಿಟ್ಟು ಇದು ಗಮನ ಹರಿಸಿ ನೋಡ್ರಿ. ಇವರ ಹಳಲು ಏನಿವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಸಿಗ್ತಲ್ಲ ಹೊರಗಡೆ ಬರ್ಕೊಡ್ತಾರೆ ಅನ್ನೋದು ಇವರ ಒಂದು ಹಿರಿಯ ಒಂದು ವ್ಯಕ್ತಿ ಹೇಳ್ತಿರುವಂತಹ ಮಾತು. ನಂತರ ಏನಿವತ್ತು ಆ ಸಿಬ್ಬಂದಿ ವರ್ಗದವರು ಬೇಜವಾಬ್ದಾರಿಯಿಂದ ಪಾಪ ಅವ್ರ ಹತ್ರ ನಡ್ಕೊಂಡಿದ್ದಾರೆ. ಏನಪ್ಪ ಡಾಕ್ಟರ್ಸ್ ನೀವಾ ನಾವಾ ಎಂಬುದು ಒಂದು ಪ್ರಶ್ನೆ. ಅವರಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಮಾತಾಡಿದಾರಂತೆ. ನೇರವಾಗಿ ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ನೀರು ಕುಡಿಯಲ್ಲ ಕುಡಿಯಕ್ಕ ನೀರ್ ಕುಡಿಯಕ್ಕ ನನ್ನ ಮಗ ಪ್ರಾಬ್ಲಮ್ ಆಗೈತೆ. ಒಂದು ಬಿಪಿ ಟ್ಯಾಬ್ಲೆಟ್ ಕೊಟ್ಬಿಟ್ರೆ ನಾಳೆ ಡೇಟ್ ಕೊಟ್ಟಿದ್ದಾರೆ 7ನೇ ತಾರೀಕಿಗೆ. ಒಂದು ಬಿಪಿ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಏನಿಲ್ಲ ನಡಿ ಅಂತ ಕಳಿಸಿದ್ರೆ ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಅಷ್ಟೇ. ಒಂದು ಎರಡನೇದು ಒಂದೇ ಒಂದು ನಿಮಿಷ ಬೆಳಿಗ್ಗೆ ಬಂದಿದ್ದ ಬೆಳಿಗ್ಗೆ ಆದ್ರೂ ಅಡ್ಮಿಟ್ ಮಾಡ್ಕೋಬೇಕಾಗಿತ್ತಲ್ಲ. ಒಬ್ರು ಇಲ್ಲ ಡಾಕ್ಟರ್ ಇಲ್ಲ ಬೆಳಿಗ್ಗೆ. ಈಗ ಕ್ವಾರ್ಟರ್ಸ್ಗಳವೆ ಎಲ್ಲ ಸರ್. ಒಂದು ನಿಮಿಷ. ನಿನ್ನೆ ಆಕೆ ಯಾರು ಅವ್ರ ತಾಯಿ ಹೇಳೋದು ಬೇಡ, ಆಕೆ ಗರ್ಭಿಣಿ ಹೆಂಗ್ಸೆ ತುಂಬಾ ಪೇನ್ ಇದೆ ಅಂದಾಗ ಅಡ್ಮಿಟ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿವರೆಗೆ ನಾವು ಸರ್ ಈಗ ನೀವೆಲ್ಲ ಒಳ್ಳೆ ಡಾಕ್ಟರ್ಸ್ ಇದ್ರೆ ಇಲ್ಲ ಅಂತಲ್ಲ, ಇದು ಸಿಸ್ಟಮ್ ಈಗ ಬೇಜವಾಬ್ದಾರಿತನ ಇದು. ನನ್ನ ಈಗ 7ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ, ನನ್ನ ಅಡ್ಮಿಟ್ ಮಾಡ್ಕೋಬೇಕಾ ಬೇಡ ನೀವ್ ಹೇಳಿ ಸರ್. ಅಡ್ಮಿಟ್ ಡ್ಯೂಟಿ ಡಾಕ್ಟರ್ ಇರ್ಲೇಬೇಕಲ್ವ ಸರ್? ಸರ್ ಆಮೇಲೆ ಇನ್ನೊಂದು ಕಂಪ್ಲೇಂಟ್ ನರ್ಸ್ಗಳೇ ಯಾಕಿರ್ತಾರೆ, ಡಾಕ್ಟರ್ ಯಾಕಿರ್ಬಾರ್ದು? ನೈಟು ಡಾಕ್ಟರ್ ಇರೋದಿಲ್ಲ. ಇನ್ನೊಂದು ಪ್ರಶ್ನೆ, ತುಂಬಾ ಪೇನ್ ಇದೆ ಅಂದ್ರೆ ಆಕೆ ಈಗ ಸಾವನ್ನಪ್ಪಿರಂತಹ ಆಕೆ ನೇರವಾಗಿ ಹೇಳ್ತಾ ಇದಾರಲ್ಲ, ವಾಣಿ ವಿಲಾಸ ಹಾಸ್ಪಿಟಲ್ಗೆ ರೆಫರ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ನನ್ನೇ ಮಾಡಿದ್ರೆ ಮುಗಿದೋಯ್ತಲ್ಲ ಸರ್, ಸಮಸ್ಯೆ ಏನಾಗ್ಬೋದು. ಇಲ್ಲಿಗೆ ಗೌರ್ಮೆಂಟ್ ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ಇದಕ್ಕೆ ಕಾರಣಕರ್ತ ಆದ್ಮೇಲೆ ಅದು ತುಂಬಾ ಪೇನ್ ಇದೆ ಅಂತ ನಿನ್ನೆ ಹೇಳಿದಾಗ ಬಿಪಿ ಮಾತ್ರ ಕೊಡಬಹುದಾ ಕೊಡಬಾರ್ದಾ, ಕೊಟ್ಬಿಟ್ಟು ಕಳಿಸ್ಬೇಕಾ ಕಳಿಸಬಾರ್ದ? ಆದ್ರೆ ಪೇನೇ ಜಾಸ್ತಿ ಇದೆ ಅಂತ ಗರ್ಭಿಣಿ ಹೆಂಗ್ಸ್ ಹೇಳಿದಾಗ ಇಲ್ಲಿ ಅಡ್ಮಿಟ್ ಮಾಡ್ಕೊಬೇಕಾ, ಅದ್ರ ತಕ್ಕನಂಗೆ ಟ್ರೀಟ್ಮೆಂಟ್ ಮಾಡ್ಬೇಕಾ, ಇಲ್ಲ ನಮ್ಮಿಂದ ಇಲ್ಲ ಆಗಲ್ಲ ತುಂಬಾ ಪೇನ್ ಇದೆ ಅಂತಂದ್ರೆ ವಾಣಿ ವಿಲಾಸ್ ಹಾಸ್ಪಿಟಲ್ ಹೋಗಿ ಅಂತ ಹೇಳ್ಬೇಕಾ, ಆದ್ರೆ ಮನೆ ಕಳಿಸ್ಬೇಕಾ? ಆದ್ರೆ ಇವತ್ತು ಬಂದಿದ್ದಾರೆ, ಆದ್ರೆ ಡ್ಯೂಟಿ ಡಾಕ್ಟರ್ ಯಾರು ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಹೆಡ್ ಕ್ವಾರ್ಟರ್ ಇದ್ದಂಗೆ ತಕ್ಕನಂಗೆ ಇಲ್ಲಿ ಡಾಕ್ಟರ್ಸ್ ಯಾರಿದ್ರು ಡ್ಯೂಟಿ ಡಾಕ್ಟರ್? ಅದೊಂದೊಂದು ಪ್ರಶ್ನೆ ಆಗಿದೆ. ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಹೊರಗಡೆ ಬೇರೆ ಕಳಿಸ್ತಾರೆ, ಬರ್ಸ್ಕೊಡ್ತಾರೆ ಟ್ರೀಟ್ಮೆಂಟ್ಗೆ, ಮೆಡಿಸಿನ್ ಇಲ್ಲಿ ಇಲ್ಲ ಹೋಗಿ ಅಂತ. ಇದು ಸಂಬಂಧಪಟ್ಟ DHO ಅವರಾಗಿರ್ಬೋದು, DHO ಆಗ್ರಿ, ಇದಕ್ಕೆ ಗೌರವ ಇದೆ ಅವ್ರದ್ದು ಅದ ಪ್ರಶ್ನೆ ಅಲ್ಲ. ಸಾವಾಗಿದೆ, ಒಂದು ಗರ್ಭಿಣಿ ಹೆಂಗಸು ಸಾವಾಗಿದೆ, ಇದಕ್ಕೆ ಯಾರು ಕಾರಣ? ಎಲ್ಲ ಡಾಕ್ಟರ್ಸ್ ಚೆನ್ನಾಗಿ ಅಮ್ಮ ಏನಿಲ್ಲಮ್ಮ ಇಲ್ಲಿ ಇಷ್ಟ ನಮ್ಮ ಕ್ವಶನ್ ಡ್ಯೂಟಿ ಡಾಕ್ಟರ್ ಎಲ್ಲಿ ಮೇಡಮ್? ಕ್ವಶನ್ ಇಷ್ಟ ಕೇಳಮ್ಮ. ಈಗ ಏನಾಗಿದೆ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೊಂಡು ಡೀಟೇಲ್ಸ್